ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2020 ಮಾಡಲ್ದ ಒಂದು ಬಜಾಜ್ ಪಲ್ಸರ್ NS 200 ಬೈಕ್ ಸೇಲಿ ಬಂದಿದೆ. ವೀಕ್ಷಕರೇ, ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕಂದ್ರೆ ವಿಡಿಯೋನ ಪೂರ್ತಿಗೆ ನೋಡಿ, ಪೂರ್ತಿಗೆ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಏನಾದರೂ ಬೇಕು ಅನ್ಸಿದ್ರೆ ವಿಡಿಯೋ ಕೆಳಗಡೆ ನೋಡಿ ಟೈಟಲ್ ಅಲ್ಲಿ ಸಂಪರ್ಕಿಸಿ ಅಂತೇಳಿ ಒಂದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ. ನೀವು ಡೈರೆಕ್ಟ್ ಆಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಂಡು. ವೀಕ್ಷಕರೇ, ಯೂಟ್ಯೂಬ್ ಅಲ್ಲಿ ನೋಡ್ತಿರೋಂದ್ರೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ. ಇನ್ನು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸೋದಿಲ್ಲ. ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದ್ರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಲೇಬೇಕಾಗುತ್ತೆ, ರಾಜ್ ಫೋರ್ಟ್ ಸಿಟಿ ಅಂತ. ಇದೇ ತರ ನಿಮ್ದು ಯಾವ್ದಾರು ಗಾಡಿ ಸೇಲಿಗಿತ್ತು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿಗಿರೋ ಗಾಡಿದು ಒಂದು 5-6 ಫೋಟೋಸ್ ಕ್ಲೀನ್ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು. ವೀಕ್ಷಕರೇ, ನಿಮ್ಗೆ ಗಾಡಿ ಫೋಟೋಸ್ ಎಲ್ಲ ಕಳ್ಸಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಬೇಕು ಅಂದ್ರೆ ನೋಡಿ, ಈಗ ಸ್ಕ್ರೀನ್ ಕಾಣಿಸ್ತಿಲ್ಲ, ಇದು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ. ಇದು ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ. ಈ ನಂಬರ್ಗೆ ಯಾರು ಕಾಲ್ ಮಾಡಿಬಿಡಿ, ನಾವು ರಿಸೀವ್ ಮಾಡೋದಿಲ್ಲ. ನಿಮ್ಮ ಗಾಡಿಗಳು ಏನಾದರೂ ಸೇಲಿಗಿತ್ತು ಅಂದ್ರೆ ವಾಟ್ಸಪ್ ಈ ನಂಬರ್ ಫೋಟೋಗಳು ಕಳಿಸಿದ್ರೆ ನಾವೇ ನಿಮ್ಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಅಪ್ಲೋಡ್ ಮಾಡಿ ಆದಷ್ಟು ಬೇಗ ಸೇಲ್ ಆಗೋ ಥರ ಮಾಡ್ಕೊಡ್ತೀವಿ ಅಂತ ಕೇಳೋದು. ವೀಕ್ಷಕರೇ, ಏನಾದರೂ ಹೇಳಿದ್ರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ಕಾಲ್ ಮಾಡ್ಕೋಬೇಡಿ. ಇನ್ನೇ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವ್ರು ಏನೇನು ಹೇಳಿದ್ರು ಅಂತೆಲ್ಲ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ವಿಡಿಯೋನ ಪೂರ್ತಿ ನೋಡಿ. ಅದು ಗಾಡಿ NS 200 ಬಜಾಜ್ ಪಲ್ಸರ್ NS 200. ಬಜಾಜ್ ಪಲ್ಸರ್ NS 200 ಅದು ಇವಾಗ ಥರ್ಡ್ ಪಾರ್ಟಿ ಮುಗಿದಿದೆ ಸರ್. ನೆಕ್ಸ್ಟ್ ತೊಗೊಂಡ್ರೆ ಫೋರ್ತ್ ಪಾರ್ಟಿ ಅದು. ಅದೇ ಈಗ 3 ಜನ ಆಗಿದ್ರು ಅಲ್ಲೇ 3 ಆಗಿದ್ದಾರೆ. ಅದು ನಮ್ಮ ಫ್ರೆಂಡಿಂದ ಗಾಡಿ ಅದು. ನಮ್ಮ ಫ್ರೆಂಡಿಂದ ಗಾಡಿ ಅದು. ಅವನು ಭಾಳ ದಿನ ಆಯ್ತು ಅಂತ ಇನ್ನೊಬ್ಬಂದು ಕೊಟ್ಟಿದ್ದ. ಅವ್ರ ಮನೆಗೆ ಪ್ರಾಬ್ಲಮ್ ಆಯ್ತು ಅಂತಂದು ನಾವು ತೊಗೊಂಡಿದ್ವಿ. ಆ ಹುಡುಗ ಸ್ವಲ್ಪ ಮೊನ್ನೆ ಆರಾಮಿಲ್ಲ ಅಂತಂದು ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಅಂತಂದು ಸೇಲ್ಗೆ ಇಟ್ಟಾನ ಸರ್ ಅವನು. ಓಕೆ, ಎಷ್ಟು ಮಾಡಲಿ ಸರ್ ಅದು? 2020 ಮಾಡಲು. ಜಾಸ್ತಿ ಅಂದ್ರೆ ನಾವು ನಮ್ದು ಕೂಡ್ಲಿಗೆ, ಬಳ್ಳಾರಿ ಡಿಸ್ಟ್ರಿಕ್ಟ್ ಕೂಡ್ಲಿಗೆ ತಾಲೂಕು, ಕೂಡ್ಲಿಗೆ ಹೊಸಪೇಟೆಗೆ ಅಡ್ಡಾಡ್ಬೇಕಂತಂದ್ರೆ ಆ ಗಾಡಿ ತಗೊಂಡಿದ್ವಿ. ಸ್ವಲ್ಪ ಮೈಲೇಜ್ ಕಡಿಮೆ ಸರ್, ಅದು 35-40 ಅಷ್ಟೇ ಅಲ್ಲ ಅದು. ಹಂಗಾಗಿ ನಾವು ಡೈಲಿ ಯಾವಾಗನ ಹೊಸಪೇಟೆಗೆ ಹೋದ್ರೆ ಬೇಕಾಗುತ್ತೆ ಅಂತ ಗಾಡಿ ತಗೊಂಡಿದ್ವಿ ಅದು. ಅದೇ ಜಾಸ್ತಿ ಹೊಡಿದೆ ಸರ್, 22,000 ಹೊಡಿದೆ ಸರ್ ಅಷ್ಟೇ. ಅದು 22 ಹೊಡಿ, ಜಾಸ್ತಿ ಹೊಡಿಲ್ಲ ಅದು. ನಾವು ಇವಾಗ ಚಾರ್ಜಿಂಗ್ ವೆಹಿಕಲ್ ಇದೆಯಲ್ಲ, ಅದು ತಗೋಬೇಕಂತ ಇದು ಕೊಡಕತ್ತೀವಿ ಸರ್. ಟೈರ್ ಎಲ್ಲ ಚೆನ್ನಾಗಿದಾವ ಹಂಗಾರೆ? ಹೊಸ ಟೈರ್ ಸರ್. ನಾವು ಟೈರ್ ಬಿಲ್ ಕೂಡ ಹಾಕ್ತೀನಿ, ಟೈರ್ ಹಾಕ್ತೀನಿ, ಬಿಲ್ ಕೂಡ ಹಾಕ್ತೀನಿ. ಮೊನ್ನೆ ಒಂದು 15 ದಿನ ಟೈರ್ ಆಗ್ತದೆ. ಅದು ಬಿಲ್ ಸಮೇತ ಹಾಕಂದ್ರೆ ಹಾಕ್ತೀನಿ ಅದನ್ನು. ಈಗ ಕಂಡೀಷನ್ ಎಲ್ಲ ಓಕೆ ಇದೆ, ಏನು ಸಮಸ್ಯೆ ಇಲ್ಲ ಸರ್. ಏನು ಗಾಡಿ ತಗೊಳೋದು ಹೊಡೆಯೋದು ಅಷ್ಟೇ, ಏನು ಸಮಸ್ಯೆ ಇಲ್ಲ. ಆರಾಮ ಒಂದು ಹೊಸ ಕೂಡ ಹೊಡಿಬೋದು, ಏನು ಪ್ರಾಬ್ಲಮ್ ಇಲ್ಲ. ಯಾವನ್ನ ಆಯಿಲ್ ಚೇಂಜ್ ಮಾಡ್ಕೊಂಡು ಹಾಕ್ಬೇಕು ಅಷ್ಟೇ. ಎಲ್ಲ ರೆಡಿ ಆಗಿತ್ತು ಸರ್, ಗಾಡಿ ರೆಡಿ ಮಾಡ್ತಿದ್ದಾರೆ ಎಲ್ಲ. ಅದು ಫೈನಾನ್ಸ್ ಏನಿಲ್ಲ ಗಾಡಿ ಮೇಲೆ? ಏನು ಫೈನಾನ್ಸ್ ಇಲ್ಲ ಸರ್, ಕ್ಯಾಶ್ ಕೊಟ್ಟು ತೊಗೊಂಡಿದ್ದು ಅದು. ಅದೇ ಈ ಬಳ್ಳಾರಿ ಸೈಟ್ ಅಂದ್ರೆ ಅಲ್ಲೇನಾ ಅಥವಾ ಯಾವ್ದಾದ್ರು ಹಳ್ಳಿ? ಹೊಸಪೇಟೆ ಗೊತ್ತಲ್ಲ ಸರ್, ಅಲ್ಲಿ ಸಹ 45 ಕಿಲೋಮೀಟರ್ ಕೂಡ್ಲಿಗೆ ಇದೆ. ಕೂಡ್ಲಿಗಿನ ನಮ್ಮದು. ಓಕೆ, ಗಾಡಿಗೆ ಏನು ಹೇಳ್ತಾರೆ ರೇಟು? ಸರ್ 1,10 ಹೇಳ್ತಾರೆ ಸರ್ ಅವರು. 1,10,000? ಹ್ಞೂ ಸರ್. ಎಷ್ಟು ಅಂದರೆ ಮಾಡಲದು? 2020 ಸರ್ ಅವನಿಗೆ. ಸರ್ ಕಡಿಮೆ ಆಗುತ್ತಾ? ಹಾಂ ಸರ್, ಬೇಗ ನೆಗೋಸಿಯೇಟ್ ಆಗುತ್ತೆ. ಅಂದರೆ ಜಾಸ್ತಿ ಓಡಿಲ್ಲ ಸರ್, ಹಂಗಾಗಿ ನಾವು ಅದೇ ಇಟ್ಕೊಂಡಿದ್ವಿ. ನಮ್ಮಲ್ಲಿ ತೊಗೊಳೋದಿದ್ದಾರೆ, ಬಟ್ ನಮ್ಮಂದ್ರೆ ಕೊಟ್ಟರೆ ಚೆನ್ನಾಗಿರಲ್ಲ ಅಂತ ನಾವು ಔಟ್ ಸೈಡ್ ಆದ್ರೆ ಚೆನ್ನಾಗಂತ ಆ ಟೈಪ್ ಅನ್ಕೊಂಡಿದ್ವಿ. ಸರಿ, ಹಂಗಾರೆ ನಂಬರ್ ಇದೆ ಹಾಕಿರಲಾ? ಹಾಂ, ನಂಬರ್ ಇದೆ ಹಾಕ್ರಿ. ಸರಿ ಸರ್, ಓಕೆ.